me forever on fire. ಮಾದಕ ವಸ್ತು ದಂಧೆಕೋರರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಡ್ರಗ್ಸ್ ದಂಧೆಕೋರರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಡ್ರಗ್ಸ್ ವಿರುದ್ಧದ ನಮ್ಮ ಬೇಟೆ ಮುಂದುವರಿಯುತ್ತೆ. ಮಾದಕ ವಸ್ತು ಈ ದಂಧೆಕೋರರ ವಿರುದ್ಧ, ಈ ಡ್ರಗ್ ಮಾಫಿಯಾ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಈಗ ನೇರವಾಗಿ ವಾರ್ನ್ ಮಾಡಿದ್ದಾರೆ. ಡ್ರಗ್ಸ್ ವಿರುದ್ಧದ ನಮ್ಮ ಬೇಟೆ ಮುಂದುವರಿಯಲಿದೆ. ಮಾದಕ ದ್ರವ್ಯ ಮುಕ್ತ ಭಾರತ ನಿರ್ಮಾಣ ಮಾಡೋದೇ ನಮ್ಮ ಗುರಿಯಾಗಿದೆ. ಇಂಫಾಲ್ ಹಾಗೆ ಗುವಾಹಟಿಯಲ್ಲಿ ಭಾರಿ ಮೊತ್ತದ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. 88 ಕೋಟಿ ರೂಪಾಯಿ ಮೌಲ್ಯದ ಮೆಥಾಫೆಟಮೈನ್ ಡ್ರಗ್ಸ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. 4 ಅಂತಾರಾಷ್ಟ್ರೀಯ ದಂಧೆಕೋರರನ್ನ ಬಳಸಲಾಗಿದೆ. ಇನ್ನು ಮುಂದೆ ಕೂಡ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ನೋಡಿ, ಇಲ್ಲೇ ಮಂಗಳೂರು ಏನಾಗಿದೆ ಅಲ್ವಾ, ಅದೇ ರೀತಿ ಇಂಫಾಲ್ ಆ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನು ಪೊಲೀಸರು ಮಾಡಿದ್ದಾರೆ. ಇಂಫಾಲ್ ಹಾಗೆ ಗುವಾಹಟಿಯಲ್ಲಿ 88 ಕೋಟಿ ಮೌಲ್ಯದ ಡ್ರಗ್ಸನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಗೆ 4 ಜನರನ್ನು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಕೂಡ ಮಾಡಿದ್ದಾರೆ NCB ಅಧಿಕಾರಿಗಳು. ಹಾಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಪೋಸ್ಟನ್ನು ಮಾಡಿದ್ದಾರೆ. ಡ್ರಗ್ಸ್ ದಂಧೆಕೋರರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಒಂದು ಸಮರವನ್ನು ನಿಲ್ಲಿಸೋದಿಲ್ಲ. ನಿಮ್ಮ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ತೇವೆ. ಡ್ರಗ್ ಮುಕ್ತ ಭಾರತ ನಿರ್ಮಾಣ ಮಾಡೋದೇ ನಮ್ಮ ಗುರಿ ಅಂಥೇಳಿ ಪೋಸ್ಟ್ ಮಾಡಿದ್ದಾರೆ. ಅದರ ಜೊತೆಗೆ NCB ಅಧಿಕಾರಿಗಳಿಗೆ, ಈ ಕಾರ್ಯಾಚರಣೆ ಮಾಡಿದಂಥ ಅಧಿಕಾರಿಗಳಿಗೆ ಶುಭಾಶಯಗಳನ್ನು ಕೂಡ ಅವರು ತಿಳಿಸಿದ್ದಾರೆ. 4 ಅಂತಾರಾಷ್ಟ್ರೀಯ ಡ್ರಗ್ ದಂಧೆಕೋರನ್ನು ಕೂಡ ಇದರಲ್ಲಿ ಬಂಧಿಸಲಾಗಿದೆ. ಇನ್ನು ಮುಂದೆ ಕೂಡ ನಮ್ಮ ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ಎಕ್ಸ್ ಖಾತೆಯಲ್ಲಿ ಸ್ವತಃ ಅಮಿತ್ ಶಾ ಅವರು ಪೋಸ್ಟನ್ನು ಮಾಡಿದ್ದಾರೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಉದಾಹರಣೆಗೆ ನಮ್ಮ ಮಂಗಳೂರು ಕೇಸೇ ನೋಡೋದಾದರೆ ಸುಮಾರು 74 ಕೋಟಿ, ಅಲ್ಲಿ 88 ಕೋಟಿ. ಹಾಗಾಗಿನೇ ದಿನನಿತ್ಯವೂ ಕೂಡ ಈ ರೀತಿಯಾಗಿ ದಾಳಿಗಳಾಗ್ತಾನಿದೆ. ಈ ನೈಜೀರಿಯಾ, ಈಗ ಏನು ಆಫ್ರಿಕಾ, ಅಲ್ಲಿಂದ ಬರುವಂಥ ಪ್ರಜೆಗಳೇನಿದ್ದಾರೆ, ವಿದೇಶಿ ಪ್ರಜೆಗಳು ಅವ್ಯಾಹತವಾಗಿ ಈ ಡ್ರಗ್ಸ್ ದಂಧೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ.